ಆಫ್ ಗಿವಿಂಗ್ ಮೋರ್ ಪ್ರೋಟೀನ್. ವಾಟ್ ಈಸ್ ದ ನೀಡ್? ಇಲ್ಲ, ತುಂಬ ಜನ ಪೇಷಂಟ್ಗಳು ನನ್ನ ಹತ್ರಕ್ಕೆ ಬರ್ತಾರೆ, ವಾಸಿ ಎಲ್ಲ ಮಾಡಿಕೊಂಡೇ ಬಂದಿರ್ತಾರೆ, ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಾಗ ನಮಗೆ ಪ್ರೋಟೀನು ನೀವು ಕೊಡೋ ಫುಡ್ಡಲ್ಲಿ 2 ಗ್ರಾಮ್ ಇದೆಯಾ ಅಂತ ಕೇಳ್ತಾರೆ. ನನಗೆ ಫಸ್ಟ್ ಎತ್ಕೋತಾ 2 ಗ್ರಾಮ್ ಎಷ್ಟು ಅಂತ ಗೊತ್ತಿದೆಯಮ್ಮ ನಿಮಗೆ, ಅಥವಾ ಗೊತ್ತಿದೆಯಪ್ಪ ನಿಮಗೆ? ಏನು 2 ಗ್ರಾಮ್ ಅಂತ ಅಂದ್ಕೊಂಡಿದ್ದೀರಾ? ಎಲ್ಲೋ ಕೇಳಿರ್ತಾರೆ ತಲೆ ಒಳಗೆ. ಇದು ಇಲ್ಲದೇ ಇರೋ ಯೋಚನೆಗಳನ್ನೆಲ್ಲ ಮಾಡ್ತಾರೆ. ನಾನು ತಿಂತಿರೋ ಆಹಾರದಲ್ಲಿ ಪ್ರೋಟೀನ್ ಬೇಕಿಲ್ಲ. ನೀವು ಎಷ್ಟು ಪ್ರೋಟೀನು ಸಸ್ಯಾಹಾರಿಗಳು, ಅದೊಂದು ಸಸ್ಯಾಹಾರಿಗಳಿಗೆ ಭಯ ಬಂದುಬಿಟ್ಟಿದೆ. ಅಯ್ಯೋ, ನಮ್ಮ ಸಸ್ಯಾಹಾರದಲ್ಲಿ ಪ್ರೋಟೀನ್ ಇಲ್ಲಪ್ಪ, ನಾವು ಮಾಂಸ ತಿನ್ನಲೇಬೇಕು, ನಾವು ಮೊಟ್ಟೆ ತಿನ್ನಲೇಬೇಕು ನಾವು ಮಾಂಸಕ್ಕೆ ಅಂತ ಹೋಗ್ತಾರೆ. ಖಂಡಿತ ಇಲ್ಲ. ನೀವು ತಿನ್ನುತ್ತಿರುವಂತಹ ಸಸ್ಯಾಹಾರದಲ್ಲಿ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಪ್ರೋಟೀನ್ ಸಿಗ್ತಾ ಇದೆ. ಓಕೆ, ಈಗ ನಾನು ಐ ಅಗ್ರಿ ವಿತ್ ಡಾಕ್ಟರ್ ವಾಟ್ ಹಿ ಸೇಸ್. ಆ ಟ್ರೀಟ್ಮೆಂಟ್ ಟೈಮ್ನಲ್ಲಿ ಅದನ್ನು ತಡ್ಕೊಳ್ಳೋದಕ್ಕೆ ನಿಮಗೆ ಶಕ್ತಿ ಬೇಕು, ಆವಾಗ ನಾವು ಪ್ರೋಟೀನ್ ಕೊಡೋಣ. ಅದು ಮುಗ್ದು ಹೋಯ್ತಲ್ಲ, ಮುಗ್ದು ಹೋದ್ಮೇಲೂ ಆಮೇಲಿಂದ ಕೂಡ ನೀವು ಮ್ಯಾನೇಜ್ಮೆಂಟಲ್ಲಿ ಇರಬೇಕಾಗಿ ಬರುತ್ತೆ. ನೀವು ಅದರಲ್ಲಿ ಸುಮಾರು ಸಮಯ ಇರಬೇಕಾಗಿ ಬರುತ್ತೆ. ಎಷ್ಟೋ ಸತಿ ಟ್ರೀಟ್ಮೆಂಟು ಕೆಲವ್ರಿಗಂತೂ 3 ಅಥವಾ 4 ಕೀಮೋಗೆ ಮುಗಿಸ್ತಾರೆ, ಕೆಲವರಿಗೆ ರೇಡಿಯೇಷನ್ನೇ ಇರೋದಿಲ್ಲ, ಕೆಲವು ಕೇಸಲ್ಲಿ ನಾನಾ ತರಹ. ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್ ಆಫ್ ದಿ ಪೇಷಂಟ್, ಯುವರ್ ಆನ್ಕಾಲಜಿಸ್ಟ್ ವಿಲ್ ಡಿಸೈಡ್ ವಾಟ್ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಗಿವನ್. ಸೊ ಅಂಥ ಒಂದು ಸ್ಥಿತಿನಲ್ಲಿ ಸುಮ್ಮನೆ ಯಾತಕ್ಕೆ ಅನವಶ್ಯಕವಾಗಿ ನೀವು ಪ್ರೋಟೀನನ್ನು ತೆಗೆದುಕೊಳ್ತೀರಾ? ಪ್ರೋಟೀನನ್ನು ತೆಗೆದುಕೊಂಡಾಗ ಕ್ಯಾನ್ಸರ್ ಸೆಲ್ಸ್ ಬೆಳೆಯೋದಕ್ಕೆ ನಾವು ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತೀವಿ. ಸೊ ಇದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ಮೈ ರಿಕ್ವೆಸ್ಟ್ ಟು ದ ಡಾಕ್ಟರ್ಸ್ ಆ್ಯಂಡ್ ಮೈ ರಿಕ್ವೆಸ್ಟ್ ಟು ದಿ ಡಯಟಿಷಿಯನ್ಸ್ ಹಿಯರ್ ಇಸ್ ಜಸ್ಟ್ ಪ್ಲೀಸ್ ಥಿಂಕ್ ಇಟ್ ಓವರ್ and decide at what stage you have to give more protein. And the more protein is again not always a standard like 2 gram. Maybe you can bring it down, you can bring it further down, or sometimes you can go to the RDA level. That's all. So you please decide ಏನು ಅಂತ ಹೇಳಿ. ಇದು ಒಂದು ಥಿಯರಿ ಇದೆ ಇವಾಗ, ಪ್ರೋಟೀನ್ ಜಾಸ್ತಿ ತಿನ್ನೋದು ಹೆಚ್ಚಿಗೆ ಏನು ಒಳ್ಳೆಯದು ಆಗೋದಿಲ್ಲ ಅಂತ ಹೇಳಿ. ಹಾಗೆ ಇನ್ನೊಂದು ಒಳ್ಳೆಯ ವಿಷಯ, ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥ, ಖುಷಿಯಾಗುವಂತಹ ಇನ್ನೊಂದು ಅಂಶವನ್ನು ನಾನೇನು ಹೇಳ್ತೀನಿ ಅಂದರೆ, ಆಹಾರಗಳಲ್ಲಿ ಅನೇಕ ತರಹದ ಆಹಾರ ಅಂಶಗಳು ನಮ್ಮ ಕ್ಯಾನ್ಸರನ್ನು ಕಡಿಮೆ ಮಾಡಿಸುತ್ತೆ. ಯಾವುದು ಗೊತ್ತಾ? ಇರೋದು ಗಾಣದಿಂದ ಹಿಂಡಿ ತೆಗೆದಿರ್ತಿರಲ್ಲ ಕಡಲೆಕಾಯಿ ಎಣ್ಣೆ, ಯಾವ ಬಣ್ಣ ಇರುತ್ತೆ ಹೇಳಿ? ಅದು ಗೋಲ್ಡನ್ ಕಲರ್ ಇರುತ್ತೆ. ನೀವು ಅಂಗಡಿನಲ್ಲಿ ತೊಗೊಳ್ತಿರಲ್ಲ ರಿಫೈಂಡ್ ಅಂತ, ಅದೇನು ಪ್ರಚಾರ ಕೊಟ್ಟು ಎಲ್ಲರ ತಲೆಗೂ ರಿಫೈಂಡನ್ನು ಹಚ್ಚಿ ಕುಡಿಸಿದ್ರಲ್ಲ, ಆ ರಿಫೈಂಡ್ ಆಯಿಲಿಂದ ಕ್ಯಾನ್ಸರ್ ಬರ್ಬೋದು. ಆದರೆ ನಿಮ್ಮ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುತ್ತೆ ನೀವು ತಿನ್ನುವ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ. ನೀವು ಹೋಗಿ ಗಾಣದಲ್ಲಿ ಅದನ್ನು ಹಿಂಡಿಸ್ಕೊಂಡು ಬನ್ನಿ, ಗೋಲ್ಡನ್ ಕಲರ್ ಇರುತ್ತೆ. ಯಾತಕ್ಕೆ ಗೊತ್ತಾ? ಅದರೊಳಗೆ ವೈಟಮಿನ್ ಕೆ ಇರುತ್ತೆ. ವೈಟಮಿನ್ ಕೆ ಕ್ಯಾನ್ಸರನ್ನು ತಡೆಯೋ ಶಕ್ತಿ ಇದೆ ವೈಟಮಿನ್ ಕೆಗೆ. ಅದು ನಿಮಗೆ ಅಲ್ಲಿ ಸಿಗುತ್ತೆ, ನಿಮಗೆ ಆ ಎಣ್ಣೆ ಒಳಗೆ, ಆ ಕಲರ್ ಇರುವಂತಹ ಎಣ್ಣೆ ಒಳಗೆ. ನಾವೇನು ಮಾಡಿದ್ವಿ, ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಬೆಳೀತಾ ಇರುವಂತಹ ಈ ಕಡಲೆಕಾಯಿ ಎಣ್ಣೆಯನ್ನು ಬಿಟ್ಬಿಟ್ಟು ನಾವು ಆಲಿವ್ ಆಯಿಲಿಗೆ ಹೋಗ್ತಾ ಇದ್ದೀವಿ. ನಾವು 600 ರೂಪಾಯಿ 700 ರೂಪಾಯಿ ಕೊಟ್ಟು ಆಲಿವ್ ಆಯಿಲ್ ತೊಗೋತೀವಿ. ಅದೇನೇ ಆರ್ಗ್ಯಾನಿಕ್ ಆಗಿರೋಂಥ 400ರಿಂದ 500 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಬರುತ್ತೆ, ತೊಗೊಳಲ್ಲ. ಅಷ್ಟೊಂದು ಎಣ್ಣೆನ ಕಡಲೆಕಾಯಿ 500 ರೂಪಾಯಿ ಕೊಡಬೇಕಾ? ಅಯ್ಯೋ 250 ರೂಪಾಯಿಗೆ ಸಿಗುತ್ತೆ ಅಂತ ಕಡಲೆಕಾಯಿ ಎಣ್ಣೆ ಬಂದಾಗ ನಾವು ಕಾಂಪ್ರಮೈಸ್ ಮಾಡಿಬಿಡ್ತೀವಿ. ಆಲಿವ್ ಆಯಿಲ್ಗೆ ಬೇಕಿದ್ರೆ ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀವಿ. ಅದು ಏನೂ ಬೇಡ, ಇದರೊಳಗಿರೋಂಥ ವೈಟಮಿನ್ ಕೆ ಇದರೊಳಗಡೆ ಇದೆ. ನೀವು ಹೆಚ್ಚಿಗೆ ಜನ ನೋಡಿರೋದಿಲ್ಲ, ಇಲ್ಲಿ ಡಾಕ್ಟರ್ಸ್ಗಳಿಗೆ ಗೊತ್ತಿರುತ್ತೆ, ಫಾರ್ಮಾದವ್ರಿಗೆ ಗೊತ್ತಿರುತ್ತೆ. ಸುಮಾರು ಸತಿ ಕ್ಯಾನ್ಸರ್ಗೆ ಕರ್ಕ್ಯುಮಾ ಕೊಡ್ತಾರೆ. ಕರ್ಕ್ಯುಮಿನ್ ಅಂದರೆ ಅರಿಶಿಣದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದನ್ನು ತೆಗೆದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಅದನ್ನು ಟ್ರೀಟ್ಮೆಂಟ್ ಆಗಿ ಕೂಡ ಕೊಡ್ತಾರೆ, ಪ್ರಿವೆಂಟಿವ್ ಆಗಿ ಕೊಡ್ತಾರೆ. 2 ರೀತಿಯಲ್ಲೂ, ಥೆರಪೆಟಿಕ್ ಆ್ಯಸ್ ವೆಲ್ ಆಸ್ ಪ್ರಿವೆಂಟಿವ್, 2 ರೀತಿಯಲ್ಲೂ ಕೊಡೋದು ನಾನು ನೋಡಿದ್ದೀನಿ. ಈ ಕರ್ಕ್ಯುಮಾ ಅನ್ನೋದು ಎಲ್ಲಿ ಬರುತ್ತೆ? ನಾವು ದಿನ ತಿಂತಿರೋ ನಮ್ಮ ಅರಿಶಿಣದಿಂದ ಅದು ಬರ್ತಾ ಇರೋದು. ಸೊ ಪ್ರತಿ ದಿವಸ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ನೀವು ಎಷ್ಟು ಇವಾಗ ಅರಿಶಿಣವನ್ನು ನೀವು ಬಳಸ್ತಿದ್ದೀರಲ್ಲ, ನಮ್ಮ ಭಾರತೀಯರ ಆಹಾರಗಳಲ್ಲಿ ಬೇಳೆ ಹಾಕಿದರೆ ಅರಿಶಿಣ ಹಾಕ್ತೀವಿ, ಉಪ್ಪಿಟ್ಟು ಮಾಡಿದ್ರೆ ಅರಿಶಿಣ ಹಾಕ್ತೀವಿ. ಅರಿಶಿಣ ಹಾಕ್ತೆ ನಾವು ಅಡುಗೆ ಮಾಡಲ್ಲ. ಅದು ಭಾರತೀಯರ ಆಹಾರದಲ್ಲಿ ಮಾಂಸ ಇರಬಹುದು, ಸಸ್ಯಾಹಾರ ಇರಬಹುದು, ಅರಿಶಿಣವನ್ನು ಭಾರತೀಯರು ಹಾಕ್ತಾರೆ. ಅದನ್ನು ಬಳಸ್ಕೊಳ್ಳಿ. ಕ್ಯಾನ್ಸರ್ ಬಂದಿದೆ ಅಂತ ಆಗಿ ಅದು ಟ್ರೀಟ್ಮೆಂಟ್ ಮುಗ್ದಿದೆ ಅಂತ ಆದಾಗ ನೀವು 1.5 ಚಮಚ, ತುಂಬ ಜಾಸ್ತಿನೂ ಬೇಡ, 1.5 ಚಮಚದಷ್ಟು ಅರಿಶಿಣವನ್ನು ನೀವು ಯಾವುದೇ ರೂಪದಲ್ಲಾದರೂ ಹಾಕ್ಕೊಳ್ಳಿ. ಬೆಸ್ಟ್ ಅಂತಂದರೆ ನಾನು ಕ್ಯಾನ್ಸರ್ ಪ್ರಿವೆನ್ಷನ್ಗೂ ಬೆಸ್ಟ್ ಅದು,
ಕ್ಯಾನ್ಸರ್ ಬಂದಿದ್ದು ಅವ್ರಿಗೂ ಮತ್ತು ಮ್ಯಾನೇಜ್ಮೆಂಟಲ್ಲಿರೋರ್ಗೂ 3 ಹಂತಕ್ಕೂ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟಿಗೆ ಹೋಗ್ತಿದ್ದೀವಿ ಅಂತ ಅನ್ನೋವಾಗಲೂ ಕೂಡ ಬೆಸ್ಟ್ ಆಹಾರವನ್ನು ನಾನೊಂದು ನಿಮಗೆ ಹೇಳ್ತೀನಿ. ಕೊತ್ತಂಬರಿ ಬೀಜ, ಜೀರಿಗೆ, ಅರಿಶಿನ, ಮೆಣಸು, ಶುಂಠಿ. ಇದು ಇಷ್ಟನ್ನು ನೀವು ಬಳಸ್ಕೊಂಡು ನೀವು ಏನು ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಇದೆ, ನಿಮ್ಮ ಅಡುಗೆಯ ಕ್ರಿಯೇಟಿವ್ ಥಿಂಕಿಂಗ್ ಇದೆಯಲ್ಲ, ಇಟ್ಸ್ ಅನ್ ಆರ್ಟ್. ಕುಕಿಂಗ್ ಇಸ್ ಅನ್ ಆರ್ಟ್. ಇದು ಸೈನ್ಸ್ ನಾನು ಹೇಳ್ತಾ ಇದ್ರೆ, ಆರ್ಟ್ ನಿಮ್ಮ ಕೈನಲ್ಲಿದೆ. ನೀವು ಮಾಡ್ಕೊಂಡು ಏನೇ ಒಂದು ಮಾಡಿ ಒಂದು ಲಿಕ್ವಿಡ್ ಮಾಡಿಕೊಂಡು ನೀವು ಅದನ್ನು ಕೊಡಿ. ಇನ್ನೊಂದು, ನೀವು ಆಹಾರವನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿದ್ದಾಗ ಅದರಲ್ಲೂ ನಿಮಗೆ ಲೂಸ್ ಮೋಷನ್, ಕೆಲವು ಟ್ರೀಟ್ಮೆಂಟಲ್ಲಿ ಲೂಸ್ ಮೋಷನ್ಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ತುಂಬ ಫೈಬರ್ನ ಕೊಡಬೇಡಿ. ನಾವು ಹೇಳ್ತೀವಿ ಫೈಬರ್ ತುಂಬ ಒಳ್ಳೆಯದು, ಅದು ಕ್ಯಾನ್ಸರ್ ಪ್ರಿವೆಂಟಿವ್ ಆಗಿರೋಂಥ ಗುಣಗಳಿದೆ ಅಂತ ನಾವು ಜನರಲ್ಲಾಗಿ ಹೇಳಿರ್ತೀವಿ. ನಾವು ಅದನ್ನು ಇಟ್ಕೊಂಡು ನೀವು ಅಪ್ಲೈ ಮಾಡೋಕ್ಕೆ ಹೋದರೆ ತುಂಬ ತೊಂದರೆ ಆಗುತ್ತೆ. ಹಾಗಂತ ಹೇಳಿ ಅಷ್ಟೊಂದು ಚೆನ್ನಾಗಿದೆಯಲ್ಲಪ್ಪ ನಾನು ತಿನ್ನೋಂಥ ಈ ಸೊಪ್ಪಲ್ಲಿ ನಾನು ಹೆಂಗೆ ಬಿಡಲಿ ಅಂದರೆ ಹಂಗೆ ಬಿಡಕ್ಕೆ ಹೋಗಬೇಡಿ. ಟೆಂಡರ್ ಲೀವ್ಸ್ ತೊಗೊಳ್ಳಿ. ದಂಟು ತೊಗೊಂಡ್ರೆ ಎಲೆ ಮಾತ್ರ ತೊಗೊಳ್ಳಿ, ಕಾಂಡ ಬಿಸಾಕ್ಬಿಡಿ. ಪಾಲಕ್ ಎಲೆ ಮಾತ್ರ ತೊಗೊಳ್ಳಿ, ಅದರದ್ದು ಕಡ್ಡಿ ಬಿಸಾಕಿ, ಬೇಯಿಸ್ಬಿಟ್ಟು ರುಬ್ಬಿ ಸೂಪ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಅವಾಗೇನಾಗುತ್ತೆ, ಫೈಬರ್ನ ಅಂಶ ಕಡಿಮೆ ಆಗುತ್ತೆ ಮತ್ತು ವೈಟಮಿನ್ ಕೆ ಮತ್ತು ವೈಟಮಿನ್ ಸಿ ಕಾನ್ಸಂಟ್ರೇಟ್ ಆಗುತ್ತೆ. ವಿಟಮಿನ್ ಸಿ ಒಂದು ಎಕ್ಸಲೆಂಟ್ ಆ್ಯಂಟಿ ಇನ್ಫ್ಲಮೇಟರಿ. ಅದು ಪ್ರತಿ ದಿವಸ ನಿಮ್ಮ ಊಟದಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಬಿಡಿ. ನಿಮ್ಮ ಸಾರಿಗೊಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ನಿಂಬೆಹಣ್ಣಿನ ಜ್ಯೂಸ್ ಕುಡೀರಿ, ಇಲ್ಲ ಕಷಾಯಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು. ಕ್ಯಾನ್ಸರ್ ಬಂದಿದೆ ಅಂತ ಆದರೆ ನಲ್ಲಿಕಾಯಿನ ದಿನಕ್ಕೆ 4 ನಲ್ಲಿಕಾಯಿನ ತಿನ್ನಿ. ಟ್ರೀಟ್ಮೆಂಟಲ್ಲಿರೋರ್ಗೂ ನಾನು ಹೇಳ್ತಾ ಇರೋದು, ಕೀಮೋ ಇರಬಹುದು, ರೇಡಿಯೇಷನ್ ಇರ್ಬೋದು, 4 ನಲ್ಲಿಕಾಯಿ ತಿನ್ನಿ. ಈ ನಲ್ಲಿಕಾಯಲ್ಲಿ ಎಷ್ಟು ಅದ್ಭುತವಾದ ಗುಣಗಳಿದೆ ಅಂತ ಹೇಳಿದರೆ, ಒಳಗಡೆ ಉತ್ಪತ್ತಿ ಆಗುತ್ತಲ್ಲ ಕ್ಯಾನ್ಸರ್ ಸೆಲ್ಗಳು ಜಾಸ್ತಿ ಅದನ್ನು ತಡೆಯೋದಕ್ಕೆ ಇದಕ್ಕೆ ಸಾಧ್ಯ ಇದೆ. ಈ ನಲ್ಲಿಕಾಯಿನಲ್ಲಿ ಇರುವಂಥ ಬರೀ ವೈಟಮಿನ್ ಸಿ ಮಾತ್ರ ಅಲ್ಲ, ಅದರೊಳಗೆ ಇನ್ನೂ ಅನೇಕ ತರಹದ ಆಲ್ಕಲಾಯ್ಡ್ಗಳಿದೆ. ಈ ಆಲ್ಕಲಾಯ್ಡ್ಗಳ ಆ್ಯಂಟಿ ಕ್ಯಾನ್ಸರಸ್ ಆಲ್ಕಲಾಯ್ಡ್ಗಳಿದು. ಈ ಆಲ್ಕಲಾಯ್ಡ್ಗಳು ಕ್ಯಾನ್ಸರ್ ಸೆಲ್ಲನ್ನು ಸಾಯಿಸುವಷ್ಟು ಶಕ್ತಿ ಇದಕ್ಕಿದೆ. ಸೊ ನಮ್ಮ ಮನೇಲಿ ಶತ್ರು ಬಂದು ತುಂಬ ನಾವು ವೀಕ್ ಆಗಿದ್ದೀವಿ, ಶತ್ರು ಡಾಮಿನೇಟಿಂಗ್ ಆಗಿದೆ ಅಂದಾಗ ನಾವೇನು ಮಾಡ್ತೀವಿ ಹೇಳಿ, ಪೊಲೀಸಿಗೆ ಫೋನ್ ಮಾಡ್ತೀವಿ, ಬಾಪ ನೀನು ಸ್ವಲ್ಪ ನೋಡ್ಕೊ, ವಿಚಾರಿಸ್ಕೊ ಇವ್ರನ್ನ ಅಂತ. ಆ ಥರ ಪೊಲೀಸ್ ಥರ ಇದು ವೈಟಮಿನ್ ಕೆ, ವೈಟಮಿನ್ ಸಿ, ಹಂಡ್ರೆಡ್ಸ್ ಆಫ್ ಫ್ಲೇವನಾಯ್ಡ್ಸ್ ಇದೆ. ಅದು ಎಷ್ಟು ಅಂದರೆ ದೊಡ್ಡ ಲಿಸ್ಟೇ ಇದೆ, ಅದು ಹಂಡ್ರೆಡ್ಸ್. ಆ ಎಲ್ಲ ಫ್ಲೇವನಾಯ್ಡ್ಸು ಇದರೊಳಗಡೆ ಇರುತ್ತೆ. ಇವು ಎಲ್ಲವೂ ಸೇರಿಕೊಂಡು ಆ ಬಂದಿರೋ ಕ್ಯಾನ್ಸರನ್ನು ಕತ್ತರಿಸಿ ಹಾಕತ್ತೆ. ಸೊ ನಿಮ್ಮ ಆಹಾರದಲ್ಲಿ ಫಸ್ಟು ಮಾಡಬೇಕಾಗಿರೋದು ವಿಷ ಇಲ್ಲದೆ ಇರೋದು, ಪ್ಲಾಸ್ಟಿಕ್ ಮುಕ್ತವಾಗಿರುವಂತಹ ಜೀವನ. ಏನ್ರಿ ಯಾರ ಮನೆಗೆ ಹೋದ್ರೂ ಪ್ಲಾಸ್ಟಿಕ್ ತಟ್ಟೆ ಇಟ್ಕೊಂಡು ತರಕಾರಿ ಹೆಚ್ಚುತ್ತಾರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನೀವು ಸಿಲೇಟೆಡ್ ಚಾಕು ಇದೆ ನಿಮ್ಮ ಮನೆಯಲ್ಲಿ, ಆ ಪ್ಲಾಸ್ಟಿಕ್ ಇದಿರುತ್ತಲ್ಲ ಬೋರ್ಡು, ಅದ್ರ ಮೇಲೆ ಹಿಂಗೆ ಕಟ್ ಮಾಡ್ತೀರಾ, ಫೈನ್ ಕ್ವಾಂಟಿಟಿ ಆಫ್ ಪ್ಲಾಸ್ಟಿಕ್ ನಿಮ್ಮ ತರಕಾರಿಗಳಿಗೆ, ನಿಮ್ಮ ಅಡುಗೆ ಒಳಗಡೆ ಇದೆ. ನೀವು ಆ ಪ್ಲಾಸ್ಟಿಕ್ ಬೋರ್ಡನ್ನು ಹಿಂಗೆ ಕೈನಲ್ಲಿ ಒರೆಸಿ ಸ್ಮೂತಾಗಿದೆಯಾ, ರಫ್ ಆಗಿದೆಯಾ? ಉಪಯೋಗಿಸಿ ರಫ್ ಆಗಿದೆ. ರಫ್ ಯಾಕಾಯಿತು? ಅದರ ಸರ್ಫೇಸಲ್ಲಿ ಇದೆಯಲ್ಲ ಸಣ್ಣ ಮೈನ್ಯೂಟ್ ಕ್ವಾಂಟಿಟಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಒಷ್ಟೇ ಸತಿ ಕಾಣಿಸಿದ್ರು ಗೊತ್ತಾಗಿರಲ್ಲ, ಕೊತ್ತಂಬರಿ ಸೊಪ್ಪು ಜೊತೆ ಅದು ಹೊಟ್ಟೋಗಿಬಿಟ್ಟಿರುತ್ತೆ, ಗೊತ್ತೂ ಆಗಿರಲ್ಲ. ಅದನ್ನು ನಾವು ತಿಂತಾ ಇದ್ದೀವಿ. ಲೀಚ್ ಆಗಿರೋದು ಒಂದು ಪಾರ್ಟು ನಾವು ತಿಂತಾ ಇದ್ದೀವಿ, ಲಿಟ್ರಲಿ ತಿಂತಾ ಇದ್ದೀವಿ. ಹೀಗೆ ಪ್ಲಾಸ್ಟಿಕ್ಕನ್ನು ತಿಂದುನೇ ಅಮೇರಿಕಾ ದೇಶದಲ್ಲಿ ಕೋಲನ್ ಕ್ಯಾನ್ಸರ್ ಅವ್ರಿಗಿರೋಷ್ಟು ಯಾರಿಗೂ ಇಲ್ಲ. ಅವರು ಒಂದು ವಿಪರೀತವಾಗಿ ಮಾಂಸ ತಿನ್ನೋದ್ರಿಂದ, ಒಂದು, ಎರಡನೇದು ಹೀಗೆ ತಿನ್ನೋದ್ರಿಂದ. ಇನ್ನು ಇದನ್ನು ನೀವು ಮಾಡಬೇಡಿ. ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ
ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ. ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಇದೀನಿ ಜೊತೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.